ಲಕ್ಷ್ಮಿ ಅನ್ನೋ ಒಂದು ಹೆಣ್ಮಗಳು, ಅವನಿಗೆ ಡ್ಯೂಟಿ ಇಲ್ದಿರ ಇದ್ದಾಗ ಹೆಣ್ಮಗಳು ಬೇಕಾಯ್ತು. ಎಲ್ಲಾ ತರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡಿದ್ದಾನಪ್ಪ. ಎಲ್ಲಾ ತರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡು ಹೆಣ್ಮಗಳ ಮೇಲೆ ಕೆಟ್ಟ ಕೆಟ್ಟ ಆರೋಪಗಳು ಮಾಡೋಂಥದ್ದು, ಅವ್ರ ತಂದೆ ತಾಯಿ ಇಲ್ದಿರ ಇರೋದನ್ನ ಒಂದು ಅಸಹಾಯಕತೆ ತರ ತಗೊಳ್ಳೋದು, ಪೊಲೀಸ್ ಸ್ಟೇಷನ್ ನನ್ನ ಮಾತೆ ಕೇಳೋದು, ಅರ್ಥ ಆಯ್ತಲ್ಲ, ಪೊಲೀಸ್ ಸ್ಟೇಷನ್ ನನ್ನ ಮಾತೆ ಕೇಳೋದು ಅಂತ ಹೇಳ್ಬಿಟ್ಟು ಹೇಳಿ ನಾವು ವಿಡಿಯೋ ಬಿಟ್ಟಿದ ತಕ್ಷಣನೇ ಒಂದು ವಾರ, ಇವಾಗ ಒಂದು ತಿಂಗಳು ರಜೆ ತಗೊಂಡು ಹೋಗಿರೋಂಥದ್ದು. ಈಗ ನಾವ್ ಹೇಳೋಂಥದ್ದು ಏನಂದ್ರೆ, ಒಂದು ಮಾನವೀಯತೆ ದೃಷ್ಟಿಯಿಂದ ಎಲ್ರಿಗೂ ಹೋದ್ ಸರ್, FIR ಆದ್ರೆ ಆರಾಮಾಗಿ ಹೋಗ್ತಾನೆ, ಬೇಲ್ ತಗೊಂತಾನೆ, ಹೈಕೋರ್ಟಲ್ಲಿ ಸ್ಕ್ವಾಶ್ ಮಾಡ್ಕೊಂತಾನೆ, ಮನೆಗೆ ಹೋಗ್ತಾನೆ ಅಲ್ವಾ. ಆ ಹೆಣ್ಮಕ್ಳಿಗೆ ಬೇಕಾಗಿರೋಂಥದ್ದು ಮದುವೆ. ಈಗ ಮತ್ತೆ ವಿದ್ಯಾಭ್ಯಾಸ ಐತೆ, ಆ ಹುಡುಗಿ ಕೋರ್ಟು ಕಂಪ್ಲೇಂಟ್ಗಳು ಓಡಾಡ್ಕೊಂಡಿರೋದಕ್ಕಾಗಲ್ಲ. ನಾವ್ ಹೇಳೋಂಥದ್ದು ಏನಂದ್ರೆ, ಪೊಲೀಸ್ ಆಗಿರೋದಕ್ಕೇನೆ ಆ ಹುಡುಗಿನ ಬಿಟ್ಟಿರೋದು. ಪೊಲೀಸರ ಸಮ್ಮುಖದಲ್ಲೇ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಲ್ವಾ. ಹಂಗಾಗಿ ಈಗ ಅವರು ಏನೋ ಒಂದು 4 ಜನ ಮಾತ್ರ ಇರ್ಬೋದು, ಇನ್ನೆಲ್ಲರೂ ಇರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ರೆಡಿ. ಅವನು ಬಂದು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಎಷ್ಟು ದಿನಕ್ಕಾದ್ರೂ ಬರ್ಲಿ ಬಿಡಿ, ಇಲ್ಲೇ ಇರ್ತೀವಿ. 4 ಜನ ಇಲ್ಲೇ ಇರ್ತೀವಿ ಸರ್, ಏನ್ ತೊಂದ್ರೆ ಇಲ್ಲ. ಥ್ಯಾಂಕ್ ಯು. ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಬಿಡಲ್ಲ. ಇನ್ನೊಂದ್ ಕಡೆ ಪೊಲೀಸರು ಒಂದು ನಂಬಿಕೆನೇ ಸುಳ್ಳಾಗ್ತಾ ಇದೆ ಸರ್. ಏನಿಲ್ಲ, ಎಲ್ಲ ಏನೋ ನಡೆದಿದೆ, ಬಟ್ ನನಗೆ 1000% 100%, 1000% ನಮ್ಮ ಬೆಳ್ಳಂಡು ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ. ಆ ಹುಡುಗಿಗೆ ನ್ಯಾಯ ಸಿಗುತ್ತೆ. ಥ್ಯಾಂಕ್ ಯು.